ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ. ಸೊ ಇವತ್ತು ನೋಡಿ ಡಬಲ್ ಎಗ್ ಆಮ್ಲೆಟ್ ಅಂತ ಹೇಳ್ತಾ ಇದ್ದೀನಿ, ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗಂತೂ ಇದು ಟ್ರೆಂಡಿಂಗಲ್ಲಿದೆ. ಸೊ ಇದಕ್ಕೆ ಒಂದು ಬೇಯಿಸಿರೋ ಮೊಟ್ಟೆನ ಹಾಕಬೇಕು. ಇನ್ನು ಎರಡು ಒಡೆದಿಟ್ಕೊಂಡಿರ್ತಕ್ಕಂತಹ ಮೊಟ್ಟೆನ ಹಾಕಿ ಸೈಡಲ್ಲಿ ಫುಲ್ಲು ನೋಡಿ ಈ ಥರ ಒಂದು ಫಸ್ಟ್ ಎಣ್ಣೆ ಹಾಕಿಬಿಟ್ಟು ಅದರೊಳಗಡೆ ಬೇಯಿಸಿರೋ ಮೊಟ್ಟೆ ಹಾಕಬೇಕು. ನಂತರ ಈ ಆಮ್ಲೆಟ್ ಥರ ಹಾಕ್ಕೊಂಡು ನೋಡಿ ಈರುಳ್ಳಿ, ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಇದ್ರೆ ಮೆಣಸು, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಟೇಸ್ಟ್ಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಈಗಂತೂ ಇದು ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಬೇಕು. ಈಗ ಚಳಿಗಾಲ ಏನು ತುಂಬಾ ಚೆನ್ನಾಗಿರುತ್ತೆ. ಡಬಲ್ ಆಮ್ಲೆಟು, ಡಬಲ್ ಎಗ್ ಆಮ್ಲೆಟ್ ಅಂತಲೇ ಹೇಳ್ಬೋದು. ಬೇಯಿಸಿರೋ ಮೊಟ್ಟೆ ಹಾಕ್ತೀವಲ್ವ ಅದಕ್ಕೆ ಡಬಲ್ ಎಗ್ ಆಮ್ಲೆಟ್. ನೋಡಿ ಇವಾಗ 2 ಮಿನಿಟ್ಸ್ ಆದಮೇಲೆ ನೀಟಾಗಿ ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಆಗಿದೆ ನೋಡಿ. ಈಗ ಇದ್ರ ಮೇಲೇನೂ ಅಷ್ಟೇ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸಣ್ಣಗೆ ಹಚ್ಚಿರೋ ಮೆಣಸಿನ್ಕಾಯಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಕಾಳು ಮೆಣಸು ಪೆಪ್ಪರ್ ಪೌಡರ್ ಸ್ವಲ್ಪ ಉದುರಿಸ್ಕೊಂಡು, ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗೀತು ನಮ್ಮ ಡಬಲ್ ಎಗ್ ಆಮ್ಲೆಟ್. ಇದಕ್ಕೆ ನಾನು ಡಬಲ್ ಎಗ್ ಬನ್ ಅಂತ ಸಹ ಹೆಸರು ಕೊಡ್ತಾ ಇದ್ದೀನಿ, ಯಾಕೆಂದರೆ ಬನ್ ಟೈಪ್ ಥರ ಇದೆ, ತುಂಬ ಡಿಲಿಷಿಯಸ್ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಈ ಚಳಿಗೆ ಬಿಸಿ ಬಿಸಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದೇ ಬೇಳೆ ಸಾರು ಅಥವಾ ತರಕಾರಿ ಸಾಂಬಾರ್ಗೆ ಸೈಡ್ ಡಿಶ್ ಆಗಿ ಸಹ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದಂತೂ ಫ್ರೆಂಡ್ಸ್. ನೀವಂತೂ ಒಮ್ಮೆ ಟ್ರೈ ಮಾಡಲೇಬೇಕು. ನೋಡಿ ಫೈನಲಿ ಡಬಲ್ ಎಗ್ ಆಮ್ಲೆಟ್ ಅನ್ನೋದು ರೆಡಿಯಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿದೆ. ನಾನು ಇದಕ್ಕೆ ಡಬಲ್ ಎಗ್ ಬನ್ ಅಂತಲೇ ಹೆಸರು ಕೊಡ್ತೀನಿ ಏನು. ಸೊ ನೀವು ಇದಕ್ಕೆ ಒಂದು ಹೆಸರನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿದೆ, ನೀವು ಟ್ರೈ ಮಾಡಲೇಬೇಕು. ಸೂಪರ್ ಆಗಿದೆ ಟೇಸ್ಟ್ ಅಂತೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.